ಸರ್ ನಮಸ್ಕಾರ. ನಿಮ್ಮ ಹೆಸರು ಏನಂದ್ರಿ? ಲಕ್ಷ್ಮೀಕಾಂತ್. ಯಾವ ನಮ್ಮದು? ಹೊನ್ನಾಳಿ. ಓಕೆ. ಎಷ್ಟು ವರ್ಷದಿಂದ ಬರ್ತೀವಿ ನಮ್ಮ ದೇವಸ್ಥಾನಕ್ಕೆ ಈಗ? ನಮ್ಮದು 1968ರಿಂದ 68. 68ರಿಂದ ನಾನು ಬರ್ತಾ ಇದ್ದೀವಿ. ನಾವು ಅಂದರೆ ಎಷ್ಟು ವರ್ಷ ಆಯ್ತು ಹೆಚ್ಚು ಕಡಿಮೆ? 40-45 ವರ್ಷದ ಮೇಲಾಗಿರ್ಬೋದು. ಬಾಬಾ. ಓಕೆ. ಶ್ರೀ ವರದಾಂಜನೇಯ ಸ್ವಾಮಿ, ಶಿವಪುರ, ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆ. ಓಕೆ. ಏನನ್ಸುತ್ತೆ ಇಷ್ಟು ವರ್ಷದಿಂದ ಬರೋ ಕಾರಣ ಏನನ್ಸುತ್ತೆ? ನಾನು ಮೊಟ್ಟ ಮೊದಲನೇ ಬಂದಾಗಲೇ ನನಗೆ ಪ್ರಸಾದ ಕೇಳಿ ಮಾಡಿ ಹೋದಾಗ ಎಲ್ಲವೂ ಸಕ್ಸಸ್ ಆಗ್ತಾ ಬಂದು. ಓಕೆ. ಹಾಗಾಗಿ ನನಗೆ ಮೊದಲಿಂದನೂ ನಂಬಿಕೆ ಜಾಸ್ತಿ, ಅದರಾಗೂ ಆಂಜನೇಯ ಅಂದರೆ ಇನ್ನೂ ಜಾಸ್ತಿ ನಂಬಿಕೆ ಬಂತು. ಓಕೆ. ಈಗ ಯಾಕಂದರೆ 1 ವರ್ಷ 2 ವರ್ಷ ಬರ್ತಾರೆ, ಏನೋ ನಂಬಿಕೆ ಇರಲ್ಲ, ಬಿಟ್ಬಿಡ್ತಾರೆ. ಈಗ ನಾನು ನಿಮ್ಗೆ ಮೊದಲೇ ಮಾತಾಡ್ದಂಗೆ ನಿಮ್ಮ ಮಕ್ಕಳು ಬರ್ತಿದ್ದಾರೆ, ನಿಮ್ಮ ಸೊಸೆಯರು ಎಲ್ಲರೂ ಬರ್ತಿದ್ದಾರೆ. ಏನನ್ಸುತ್ತೆ ಅಂದರೆ ಈ ಥರದ ಅನುಭವಗಳನ್ನೆಲ್ಲ ಹೆಂಗೆ ಅನ್ಸುತ್ತೆ? ಇದು ವಂಶ ಪಾರಂಪರ್ಯವಾಗಿ ಇರ್ತಕ್ಕಂಥ ನಮಗೆ ಆಂಜನೇಯ ಸ್ವಾಮಿ ಆಗಿರೋದ್ರಿಂದ, ನಮ್ಮ ಮನೆದೇವರಾಗಿರೋದ್ರಿಂದ ಮೊದಲಿಂದಲೂ ನಮಗೆ ಒಳ್ಳೇದು ಮಾಡ್ತಾ ಬಂದಿರೋದ್ರಿಂದ ಓಕೆ. ಇಲ್ಲಿ ಹೇಳಿದ್ರೆ ಯಾವ ಕೆಲಸನೂ ಇಲ್ಲಿವರೆಗೂ ನಾವು ಮಾಡಿಲ್ಲ, ಮಾಡೋದು ಇಲ್ಲ. ನಾವು ಪ್ರತಿಯೊಂದನ್ನು ಇಲ್ಲಿಂದ ಕೇಳಿ ಪ್ರಸಾದ ತಗೊಂಡೋಗಿ ನಾವು ಅದನ್ನು ಮುಂದುವರಿಯೋದು. ಓಕೆ. ಹಂಗಾಗಿ ನಮ್ಮ ಮನೆಯಲ್ಲಿ ನಾವು ಯಾವುದೇ ಮದುವೆ ಮಾಡಿ, ನಾನೇ ಮದುವೆ ಆಗಿದ್ದಾನಲ್ಲ, ನಾನು ಮದುವೆ ಆಗಿದ್ದು 81ರಲ್ಲಿ. ಓಕೆ. ನಾನು ಸುಮಾರು ನಮ್ಮ ಮನೆಯಲ್ಲಿ ಒಂದು 26 ಹೆಣ್ಣು ನೋಡಿರ್ಬೋದು. ಯಾವುದು ಬೇಡ 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 ಎಡೆಗಳ ಪ್ರಸಾದಕ್ಕೆ ಕೊಡೋದು. ಲಾಸ್ಟ್ 26 ಹೆಣ್ಣು ನನಗೆ ಕೊಡ್ತು. ಇದೇನಪ್ಪ ಹಿಂಗಾಗಿ ಆಂಜನೇಯ ಸ್ವಾಮಿ ಅಂತ ಅನ್ಕೊಂಡೆ. ಆದ್ರೂ ಕೊನೆಗೂ ನನಗೆ ಅಲ್ಲಿಂದ ಬಂದ್ಮೇಲೆ, ನಮ್ಮ ಮನೆಗೆ ಬಂದ್ಮೇಲೆ ನನಗೆ ತುಂಬಾ ಚೆನ್ನಾಗಾಯ್ತು. ಯಾವ ತರದ್ದು ನನಗೆ ಏನು ತೊಂದರೆ ಆಗಿಲ್ಲ. ಅಂದ್ರೆ ನಂಬಿಕೆ ಅಂದ್ರೆ ಯಾವುದೋ ಒಂದು ಶಕ್ತಿ ಅಂತ ನಂಬಿಕೆ ಬಹಳ ಮುಖ್ಯ ಅಂತ. ನಂಬಿಕೆ ಬಹಳ ಮುಖ್ಯ. ನಮಗೆ ನಂಬಿಕೆ ಬಹಳ ಇದೆ ಇದರಲ್ಲಿ. ನಂಬಿಕೆ ಇಟ್ಟರೆ ಭಗವಂತ ಕರುಣಿಸ್ತಾನೆ, ನಂಬಿಕೆ ಇದು 100ಕ್ಕೆ 100. ಓಕೆ. ಈಗ ನೀವು ಬರ್ತಿದ್ದಾಗ ಸಣ್ಣದ ದೇವಸ್ಥಾನ ಇತ್ತು, ನಮ್ಮ ತಂದೆ ಇತ್ತು ಅಂತ ಹೇಳ್ತಾ ಇದ್ರಿ. ಏನು ಅನುಭವ ಹೇಳ್ತೀರಾ ಅವಾಗಿನೆಲ್ಲ? ನಾವು ನೋಡಿದಾಗಲೇ ನಿಮ್ಮ ತಂದೆಯವರು ಸಣ್ಣ ಪ್ರಮಾಣದಲ್ಲೇ ಎಲ್ಲಾನು ಸಣ್ಣ ಅಂಗಡಿ ಇಟ್ಕೊಂಡು ಎಲ್ಲಾನು ನಡ್ಸ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ನಿಮ್ಮ ಅಜ್ಜಾರು ಇದ್ರು, ಅವರು ಇದ್ರು. ಅವಾಗ ನಾವು ಅವಾಗಿಂದನೂ ನಾವು ನಡ್ಕೊಂತ ಎಲ್ಲ ಬಂದ್ವಿ. ನೋಡಿದಾಗ ಅವಾಗೆಲ್ಲ ಸಣ್ಣ ಪ್ರಮಾಣದಲ್ಲಿ ಇತ್ತು. ಹುಡುಗರು ಯಾರು ಅಷ್ಟು ನಮಗೆ ಕಣ್ಣಿಗೆ ಕಾಣಿಸ್ತಿಲ್ಲ. ನಿಮ್ಮ ತಾಯರು ಮಾತ್ರ ಇದ್ರು. ಹೌದು. ಹಂಗಾಗಿ ಅವಾಗಿಂದನೂ ನಮಗೆ ಒಡನಾಟ ಮೊದಲಿಂದನೂ ಜಾಸ್ತಿ. ನಾವು ನಮ್ಮ ಮನೆಯವರೇ ಆಗಿರೋ ತರಾನು ಇದ್ವಿ ನಾವು. ಈಗ ಗುರುಗಳು ಬಂದ್ಮೇಲೆ ಇವಾಗ ಎಷ್ಟೊಂದು ಮಠ ಬೆಳೆದಿದೆ, ಏನಿಸುತ್ತೆ ಈಗ ನೋಡಿದ್ರೆ ಅದು ಡೆವಲಪ್ ಆಗ್ಲೇಬೇಕಲ್ಲ. ಸರಿಯಾದ ಇದರಲ್ಲಿದ್ದಾಗ, ಧರ್ಮದಿಂದಲಿದ್ದಾಗ ಅದು ಧರ್ಮ ಆಗ್ಲೇಬೇಕದು. ಧರ್ಮ ಬೆಳಿಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತತಿ ಇಲ್ಲಿ. ಹೌದು. ಹಂಗಾಗಿ ಇಲ್ಲಿ ಇವ್ರು ಬಂದ್ಮೇಲಂತೂ ಇನ್ನೂ ಜಾಸ್ತಿ ತರದಲ್ಲಿ ನಮ್ಮ ಫ್ರೆಂಡ್ಶಿಪ್ ಜಾಸ್ತಿ ಬೆಳೀತು. ಹಂಗಾಗಿ ನಮ್ಗೆ ಎಲ್ಲಾ ತರದಿಂದನೂ ಬಹಳ ಅನುಕೂಲ ಆಗ್ತಿದೆ. ಓಕೆ. ಈ ನೋಡೋಕೆ ಒಂದು ಸಂತೋಷ ಆಯ್ತು. ನಾವು ಇಲ್ಲಿ ಬರ್ದೇನೆ ಮಾಡ್ದೇನೆ ಇಲ್ಲಿ ಎಲ್ಲೇ ಹತ್ರದಲ್ಲಿ ಇಲ್ಲೆಲ್ಲೋ ಬಂದ್ವಿ, ಆದ್ರೆ ಬರ್ದೇನೆ ಹೋಗಲ್ಲ. ನಮ್ಮ ಫ್ಯಾಮಿಲಿ ಆಗ್ಲಿ, ನಮಗೆ ಗೊತ್ತಿರೋರಾಗ್ಲಿ, ಯಾರಿಗಾದ್ರೂ ನಮಗೆ ಕರ್ಕೊಂಡ್ ಬರೋದೊಂದು ಹುಚ್ಚು. ಈ ದೇವರ ಪ್ರಭಾವದಿಂದ ನಾವು ನೋಡ್ರಿ ಇವತ್ತು ನಮ್ಮ ಸ್ನೇಹಿತರಿಗೂ ನಮ್ಮ ಇವ್ರಿಗೆಲ್ಲ ಕರ್ಕೊಂಡ್ ಬಂದೆ. ಓಕೆ. ಓಕೆ. ಈಗ ಎಲ್ಲರನ್ನೂ ಕರ್ಕೊಂಡ್ಬಂದು ತೋರಿಸೋದೊಂದು ನಮಗೆ ಒಂದು ಹಾಬಿ. ಆಮೇಲೆ ಇಲ್ಲಿ ಭಕ್ತಿ ಜಾಸ್ತಿ. ನನಗೆ ಏನಾದ್ರು ಯಾರ ಬಗ್ಗೆ ನಾವು ಪ್ರತಿದಿನ ಈ ದೇವ್ರ ನೆನೆಸ್ಹೇಳಿದ್ರೆ ನಾವು ಮಲಗಲ್ಲ, ಹೇಳಲ್ಲ. ಹೌದು. ಯಾಕಂದ್ರೆ ಇದು ತುಂಬ ಇತಿಹಾಸ ಪ್ರಸಿದ್ಧ ಕ್ಷೇತ್ರ. ಯಾಕಂದರೆ 1ನೇ ಶತಮಾನಕ್ಕಿಂತ ಹಳೆಯದ ಒಂದು ಇತಿಹಾಸ ಇದೆ. ಇಲ್ಲಿ ಅಲ್ಲಮ ಪ್ರಭು ಹುಟ್ಟಿದ್ದಾರೆ, ಅಕ್ಕಮಹಾದೇವಿನ ಹತ್ತಿರದಲ್ಲೇ ಹುಟ್ಟಿದ್ದಾರೆ. ಅಲ್ಲಮ ಪ್ರಭುಗಳು ಗುರುಗಳ ಶಿವಾಚಾರ್ಯಲ್ಲಿ ಹುಟ್ಟಿದ್ದು. ಆಮೇಲೆ ನೀವು ಮೊಟ್ಟ ಮೊದಲ ಕನ್ನಡದ ಶಾಸನ ಸಿಕ್ಕಿದ್ದು ಇಲ್ಲಿ ಹತ್ತಿರದಲ್ಲೇ. ಆಮೇಲೆ ಇಲ್ಲಿ ಮೊದಲ ವೇದಭ್ಯಾಸಗಳು ನಡೀತಾ ಇತ್ತು ಅಂತಹ ಸಾಕಷ್ಟು ಇಲ್ಲಿ ಶಾಸನಗಳಿದ್ದಾವೆ. ಹಾಗಾಗಿ ಈ ಶಕ್ತಿ ನಿಮ್ಮನ್ನು ಮತ್ತೆ ಇಲ್ಲಿ ಕರ್ಕೊಂಡ್ಬರುತ್ತೆ. ಯಾಕಂದರೆ ಇದು ಮೋಸ್ಟ್ಲಿ ನಿಮ್ಮ ಪೂರ್ವ ಜನ್ಮದ ನಂಟು ಇರಬೇಕು ಅನ್ಸುತ್ತಲ್ಲ. ಆಂಜನೇಯನ ಎಲ್ಲೋದ್ರೂ ನಮಗೆ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ಯಾಕಂದ್ರೆ ನಾವು ಸುಮಾರು ಜನ ನಮ್ಮ ಭಕ್ತರು 100 ಜನ ಇದಾರಲ್ಲ, 3 ತಲೆಮಾರಿನಲ್ಲಿ ಇಲ್ಲಿ ಬರ್ತಾರೆ. ಸೊ ಹಾಗಾಗಿ ನಮಗೂ ಭಾಳ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಅದೇ ಉದ್ದೇಶದಿಂದ ನಾವು ಈಗ ದೇವಸ್ಥಾನವನ್ನಾಗಲಿ ಮಠವನ್ನು ಭಾಳ ಚೆನ್ನಾಗಿ ಬೆಳೆಸಿದ್ದೀವಿ. ಯಾರೋ ಬಂದರೆ ಇಲ್ಲಿ ಉಳ್ಕೊಬೇಕು, ಪೂಜೆ ಪುನಸ್ಕಾರ ಮಾಡ್ಕೋಬೇಕು, ಏನೇ ಮಾಡೋದು ಸ್ವಲ್ಪ ಶಾಸ್ತ್ರೋಕ್ತವಾಗಿ ಸೈಂಟಿಫಿಕಾಗಿ ಮಾಡಬೇಕು ಅಂತ. ಹಾಗಾಗಿ ಇತ್ತೀಚಿನ ಗಾಂಧಾರ್ಯ ವಿದ್ಯೆ ಅಂತ ಮಾಡ್ತಾಯಿದ್ದೀವಿ. ದೊಡ್ಡವರಿಗಾಗಿ ಹನುಮಾನ್ ಚಾಲೀಸ ಅನುಷ್ಠಾನ ಅಂತ ಮಾಡ್ತಾಯಿದ್ದೀವಿ. ಒಟ್ಟಾರೆ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಸಂತೋಷವಾಗಿ, ಆರೋಗ್ಯವಾಗಿ, ನೆಮ್ಮದಿಯಾಗಿ ಬದುಕಬೇಕು. ಅದೇ ಎಲ್ಲರಿಗೂ ಬೇಕಾಗಿತ್ತು. ಆಮೇಲೆ ದುಡ್ಡು, ಆಮೇಲೆ ಮನೆ, ಆಮೇಲೆ ಕಾರು, ಬೇಸಿಕ್ ನೀಡ್ಸ್ ಇದು. ಅದನ್ನು ನಾವು ಈ ಭಾರತೀಯ ಪರಂಪರೆ ಮುಖಾಂತರ ಕೊಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡಿದಾಗ ಈ ಥರದ ವಿದ್ಯೆಗಳನ್ನು ಹೇಳ್ಕೊಡ್ತಾ ಇದ್ದೀವಿ. ಸೊ ಗುರುಗಳು ಭಾಳ ಅದಕ್ಕೋಸ್ಕರ ಶ್ರಮ ಹಾಕಿದ್ದಾರೆ.
ನಾವು ಯಾವುದೇ ಹೆಚ್ಚು ದೇಣಿಗೆ ತಗೊಳ್ದೇ ನಾವು ವ್ಯಾಲ್ಯೂ ಕೊಡ್ತೀವಿ ಜನಕ್ಕೆ, ಅದನ್ನು ಸಣ್ಣ ಪಣ್ಣದ ದೇಣಿಗೆನ ಇಸ್ಕೊಳ್ತೀವಿ. ಅದರ ಮುಖಾಂತರನೇ ಇಷ್ಟೊಂದು ಮಟ್ಟದ ಡೆವಲಪ್ಮೆಂಟ್ ಆಗುತ್ತೆ. ಏನಿಸುತ್ತೆ ಇದ್ರ ಬಗ್ಗೆ ನಿಮಗೆ? ಇದು ನಮಗೆ ಬಹಳ ತುಂಬಾ ಸಂತೋಷ. ಯಾಕೆಂದ್ರೆ ನಾವು ಹೇಳಬೇಕು ಅಂದ್ರೆ ದೇಣಿಗೆ ಕಾಣಿಕೆ ಇಲ್ಲದ ಪ್ರದೇಶ ಇದೆ. ನನಗೆ ಅದು ಬಹಳ ತುಂಬಾ ಸಂತೋಷ. ನಾವೇನಾರ ಕೇಳಿದ್ರೆ ಮಾಡಿದ್ರೆ ಇಲ್ಲ ಅನ್ನೋದಿಲ್ಲ. ಅದಕ್ಕೆ ಪಾಪ ಅವ್ರು ಯಾವ್ದನ್ನು ಇವತ್ತು ಕಡ್ಡಾಯವಾಗಿ ಹಿಂಗ್ಬೇಕು ಅನ್ಬೇಕು ಅಂತ ಹೇಳೋದಿಲ್ಲ. ನಾವು ತಟ್ಟೆಯಲ್ಲಿ ₹1 ಹಾಕಿದ್ರು ಅವ್ರಿಗೆ ಬೇಡ ಅನ್ನಲ್ಲ. ಯಾವ್ದೇನೋ ಅದನ್ನ ಎಕ್ಸ್ಪೆಕ್ಟ್ ಮಾಡೇ ಇಲ್ಲ. ಹಿಂಗಾಗಿ ಈ ತರದ ಪ್ರದೇಶಗಳನ್ನ ನಾವು ನೋಡೇ ಇಲ್ಲ. ಅದು ನಮಗೆ ತುಂಬಾ ಸಂತೋಷ ಅಂತ ಅನಿಸ್ತದೆ. ಆಮೇಲೆ ಇಲ್ಲಿ ಏನೇ ಒಂದು ಮಾಡಿಕೊಟ್ರು ಮಟ್ಟಿದ್ರು ಅದು ತುಂಬಾ ನಮಗೆ ಅನುಕೂಲ ಆಗಿದೆ. ಅದನ್ನ ನಾವು ಮರೆಯಂಗೆ ಇಲ್ಲ. ನಮ್ಗೆ ಏನಾದ್ರು ಸಮಸ್ಯೆ ಬಂದ್ರೆ ತಕ್ಷಣನೇ ಬಂದು ನಾವು ಇಲ್ಲಿ ಪರಿಹಾರ ಮಾಡ್ಕೊಂಡು ಹೋಗ್ಬೋದು. ಹೌದು, ಒಳ್ಳೆಯ ಸರ್, ಭಾಳ ಖುಷಿ ಆಯ್ತು ನಮಗೂ ಕೂಡ. ಈ ಥರದ ಒಂದು ಅಭಿಪ್ರಾಯಗಳು ಸಿಕ್ಕಾಗ ನಮಗೂ ಒಂದ್ಸರಿ ಒಂದು ಬಲ ಬಂದಂಗೆ ಆಗುತ್ತೆ. ನಾವು ಮಾಡ್ತಿರೋ ಕೆಲಸಕ್ಕೆ ಸಾರ್ಥಕತೆ ಅನಿಸುತ್ತೆ. ಒಟ್ಟಾರೆಯಾಗಿ ಸಮಾಜದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಲಿಕ್ಕೆ ಒಂದು ಮೆರುಗು ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಮದುವೆ ಮುಂಚೆ ನನಗೆ ಒಂದು ಬಲವಾದ ನಂಬಿಕೆ ಹೆಂಗ್ ಬಂತು ಅಂದ್ರೆ ನಮಗೆ ಆಂಜನೇಯ ಮೇಲೆ ಮೊದಲೇ ನಂಬಿಕೆ ಇತ್ತು. ಒಂದ್ಸರಿ ನಾನು ಒಂದು ಹೆಣ್ಣು ನೋಡ್ಬೇಕಾದ್ರೆ ಒಬ್ರು ಬಹಳ ಶ್ರೀಮಂತರು, ನಾನು ನಮ್ಮ ಮನೆಗೆ ಹೆಣ್ಣು ನೋಡಕ್ ಬರ್ಬೇಕು ನೀವು ಅಂದ್ರು. ನಾವು ಶಿವಳ್ಳಿ ಆಂಜನೇಯನ ಕೇಳಿದ್ರೆ ಯಾವ ಕಾರಣಕ್ಕೂ ನಾವು ಬರದೇ ಇಲ್ಲ, ಆನವಟ್ಟಿಯವರೇ ಅವರು, ದೂರ ಅಲ್ಲ ಅಂತ ಹೇಳಿ ಅವರು ಬಹಳ ಇದರಿಂದ ಹೇಳಿದಾಗ ನಾವು ಆಯ್ತು ಬೆಳಗ್ಗೆ ಶನಿವಾರ ಬರ್ತೀವಿ ಅಂದ್ವಿ. ಶುಕ್ರವಾರ ಸಂಜೆ ನಾವು ಶಿಕಾರಿಪುರದಲ್ಲಿ ಬಂದು ಉಳ್ಕೊಂಡು ನಮ್ಮ ಅಜ್ಜಿ ಮನೆಯಲ್ಲಿ ಮಲಗಿದ್ದೆ ನಾನು. ಆವಾಗ ಕನಸಿನಲ್ಲಿ ಆ ಒಂದು ಆಂಜನೇಯನ ಮೂರ್ತಿ ರಂಗೋಲಿಯಲ್ಲಿ ಹಾಕ್ದಂಗಾಗಿತ್ತು. 2 ಕಡೆನೂ ಹೂ ಮುಡ್ಸಿದ್ರು. ಆವಾಗ ನಾನು ದೇವ್ರನ್ನ ಕೇಳಕ್ ಕೂತ್ಕೊಂಡಿದ್ದೀನಿ, ಏನ್ರಿ ಇದು ನಾವು ಹೆಣ್ ಮಾಡ್ಕೊಂಡ್ರೆ ಹೆಂಗೆ ಏನು ಅಂತ ನಾನು ಅಲ್ಲಿ ದೇವ್ರದ್ರಿಗೆ ಪ್ರಾರ್ಥನೆ ಮಾಡಿದಾಗ ಇವ್ರು ಚಂದ್ರಪ್ಪನವ್ರ ಪೂಜಾರರು, ಅವರು ಕಚ್ಚೆ ಪಂಚೆ ಮೇಲೆ ಮೈ ಮೇಲೆ ಬಟ್ಟೆ ಇರಲಿಲ್ಲ. ಅವರು ಪಂಚೆಯಲ್ಲೇ ಬಂದು ನೋಡಪ್ಪ ತಮ್ಮ, ಇದು ನಿಮ್ಮ ಈ ಮಾಡ್ಕೊಂಡ ಹುಡುಗಿನೂ ನಿಮ್ಗೂ ಹೊಂದಿಕೆ ಬರಲ್ಲ ಅಂತ ಹೇಳಿ ಬಲಗಡೆ ಹೂವನ್ನ ತಗೊಂಡು ಭುಜದ ಮೇಲೆ ಕ್ಲೀನಾಗಿ ಪಾದದವರೆಗೂ ಅದನ್ನ ಎಳೆದ್ರು, ಸರ್ಸಿದ್ರು ಹಿಂಗೆ. ಅಂದ್ರೆ ಇದು ಎಡಗಡೆ ಪ್ರಸಾದ ಆಯ್ತು, ನೀನ್ ಮಾಡ್ಕೆ ಬೇಡ ಅಂತಲೂ ಹೇಳಿದ್ರು ಕನಸಲ್ಲಿ. ಬೆಳಗ್ಗೆ ಎದ್ದು ನೋಡ್ತೀನಿ, ಇದು ಕನಸು. ಹೆಂಗಾಗಲಿ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀನಿ, ನಾನು ಇಲ್ಲಿ ಬರಾಕೆ ಬಂದಿದ್ದೇನೆ ಅಂತೇಳಿ ಶಿವಳ್ಳಿಯಲ್ಲಿ ಬಂದು ನಾನು ವಿಚಾರಿಸಿದಾಗ ಅದೇ ಆಂಜನೇಯ ಸ್ವಾಮಿ ಅದೇ ಎಡಗಡೆ ಪ್ರಸಾದ ಅದೇ ತರ ಕೊಡ್ತು. ಇದು ನನಗೆ ಬಹಳ ತುಂಬಾ ಪವಾಡ ಅನಿಸ್ಬಿಡ್ತು. ಆಮೇಲೆ ನಮ್ಮ ಮನೆಗೆ ಹೋಗಿ ಹೇಳಿದಾಗ ನನಗೆ ಆಶ್ಚರ್ಯಪಟ್ರು. ಈ ತರ ಎಲ್ಲ ನನಗೆ ಸ್ವಂತ ನಡೆದಿದ್ದ ಘಟನೆ ಇದು. ಇದು ಯಾವ ತರದ್ದು ಕಟ್ಟುಕತೆ ಅಲ್ಲ, ಅದು ಸತ್ಯ ಕೂಡ. ಯಾಕಂದ್ರೆ ನಮ್ಮ ಸ್ಪಿರಿಚುವಲ್ ಏನ್ ಹೇಳ್ತೀವಿ ಅಂದ್ರೆ ಯದ್ಭಾವಂ ತದ್ಭವತಿ. ನಮ್ಮ ಭಾವನೆ ಹೆಂಗಿರುತ್ತೆ ಹಂಗೆ ಆಗುತ್ತೆ, ನಮ್ಮ ಯೋಚನೆ ಇರುತ್ತೆ ಹಾಗೆ ಆಗ್ತೀವಿ ನಾವು. ಮೋಸ್ಟ್ಲಿ ನಿಮ್ಮ ಯೋಚನೆ ತುಂಬ ಸ್ಟ್ರಾಂಗ್ ಆಗಿದ್ದಾಗ ಭಗವಂತ ಯಾವ ರೂಪದಲ್ಲಾದ್ರೂ ಬರ್ಬೋದು. ಇದೇ ರೂಪ ಅದೇ ರೂಪ ಅಂತಿಲ್ಲ. ಈಗ ನಮ್ಮ ತಂದೆಯ ಮುಖಾಂತರ ನಿಮ್ಮ ಕನಸಲ್ಲಿ ಬಂದು ಹೇಳಿದ್ದು ಯಾವುದೋ ಒಂದು ನಿಮ್ಮಲ್ಲಿ ನಂಬಿಕೆ ನಿಮ್ಮನ್ನು ಯಾವುದೋ ರೂಪಲ್ಲಿ ಬಂದು ನಿಮ್ಮನ್ನು ಸಹಾಯ ಮಾಡುತ್ತೆ. ಇದು ಸ್ಪಿರಿಚುವಲಿ ಕೂಡ ನಾವು ಸಾಬೀತು ಮಾಡಿದ್ದೀವಿ. ನೀವು 1000 ವರ್ಷಗಳ ಹಿಂದೆ ಹೋದಾಗ ಅಶರೀರವಾಣಿಗಳು ಅಂತ ಕೇಳಿದಿರಿ. ಅಶರೀರವಾಣಿ ಅಂತ ಹೆಂಗೆ ಯಾವುದೋ ಒಂದು ಅಶರೀರವಾಣಿ ನಮಗೆ ಬಂದು ಯಾರಿಗೋ ಒಬ್ಬರಿಗೆ ರಾಜನಿಗೆ ಹೇಳುತ್ತೆ, ರಾಜ ಇದನ್ನ ನೀನು ಮಾಡಬೇಡ, ರಾಜ ಇದನ್ನು ಮಾಡು ಅಂತ. ಆ ರಾಜ ಅಷ್ಟೊಂದು ನಿಯತ್ತಾಗಿ ರಾಜಕ್ಕೆ ಏನು ಬೇಕಂತ ಮಾಡ್ತಾ ಇದ್ದಾಗ ನಿಯತ್ತ ನಡ್ಕೊಂಡಾಗ ಅಶರೀರ ಮಾಡಿಗಳು ಬಂದು ಹೆಲ್ಪ್ ಮಾಡ್ತಿದ್ದು ಅಂತ ಉಲ್ಲೇಖಗಳಿದ್ದಾವೆ. ಇದಕ್ಕೆ ಅದು ಹೆಲ್ಪ್ ಅಂತ. ಹೌದು, ಯಾವುದು ಮ್ಯಾಜಿಕ್ ಪವಾಡ ಅಲ್ಲ, ನಮ್ಮ ಜೀವನನೇ ಮ್ಯಾಜಿಕ್ಕು. ಸುಮ್ಮನೆ ಅಬ್ಸರ್ವ್ ಮಾಡಿದಾಗ ನಾವು ಹುಟ್ಟಿದಾಗ ಒಂದು ಕೆ ಜಿನ 2 kg 3 kg ಇರ್ತೀವಿ. ಇವಾಗ 60 kg ಬೆಳೆದೀವಿ, 70 kg ಬೆಳೆದೀವಿ ಅಂದರೆ ಅದೆಲ್ಲಿಂದ ಬಂತು? ಈ ಪಂಚಭೂತಗಳಿಂದ ಬಂತು. ಈ ಪಂಚಭೂತ ಅಂದರೆ ಏನು? ಎಲ್ಲದೂ ಭೂಮಿಯಿಂದನೇ. ಇದೇ ಮ್ಯಾಜಿಕ್, ಇದೇ ಪವಾಡ. ಹಾಗಾಗಿ ಯಾವುದನ್ನು ತಳ್ಳಿ ಹಾಕಾಗಿಲ್ಲ ಅನ್ನೋದು ಇದೊಂದು ಒಳ್ಳೆಯ ನಿದರ್ಶನ ಅಲ್ವಾ? ಯಾವ ಕಾರಣಕ್ಕೂ ನಾವು ಆಂಜನೇಯ ದೇವಸ್ಥಾನ ಶಿವಳ್ಳಿ ಬಂದ ಸಾಧ್ಯ ಇಲ್ಲ. ನಾವೇ ನಮ್ಮ ಕಾಲಕ್ಕೆ ಕೊನೆ ಆಗಬಾರ್ದು ಅಂತ ನಾವು ಸೊಸೆ ಮಕ್ಕಳು ಪ್ರತಿಯೊಬ್ಬರಿಗೂ ನಾವು ಇಲ್ಲಿ ಕರ್ಕೊಂಡ್ಬಂದು ದರ್ಶನ ಮಾಡಿಸಿ ಇದ್ರ ಪವಾಡ ಬಗ್ಗೆ ಎಲ್ಲ ವಿವರಿಸಿ ಹೇಳಿ, ಈಗ ಪ್ರತಿ ವರ್ಷ ಅವರೇ ಬರ್ಬೇಕು, ಅವರೇ ಇವ್ರ ಹತ್ರ ಕಾಂಟ್ಯಾಕ್ಟ್, ನನ್ಕಿಂತನೂ ಈಗ ಅವರೇ ಜಾಸ್ತಿ ಇಟ್ಕೊಂಡಿದ್ದಾರೆ. ಈಗ ಆ ತರದಲ್ಲಿ ವ್ಯವಸ್ಥೆ ಮಾಡಿ ನಾನು ಕೈ ಬಿಟ್ಟಿದ್ದೇನೆ. ಒಳ್ಳೇದು, ಭಾಳ ಖುಷಿ ಆಯ್ತು ಸರ್ ನಿಮ್ಮನ್ನ ಭೇಟಿ ಮಾಡಿ. ಹೀಗೆ ನಿಮಗೆ ಭಗವಂತ ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚು ಆರೋಗ್ಯ, ಆಯುಷು, ಮನೇಲಿ ಶಕ್ತಿ, ನೆಮ್ಮದಿ ಕೊಡಲಿ ಅಂತ ನಾವು ಬೇಡ್ಕೊತೀವಿ.